ಎರಡು ಸಮದೊಂದಿಗೆ ಪಂದ್ಯ ಫೈನಲ್ ಪಂದ್ಯ ಅತ್ಯಂತ ಮಾಡು ಇಲ್ಲವೇ ಮಡಿ ಡಿಸೈಡರ್ ನಲ್ಲಿ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ತಂಡದ ಉದಯ್ ಉತ್ತಮವಾದ ಫೇವರ್ ಆಫ್ ಶ್ರೀ ರಾಮದೂತ ಬಜರಂಗಿ ಸಾಗರ ಪ್ರೇಕ್ಷಕರ ಸಮಯ ಬೆಳಿಗ್ಗೆ 8:35 ನಿಮಿಷ ಉದಯ್ ಉತ್ತಮವಾದ ದಾಳಿಯ ಪ್ರದರ್ಶನ 2 ಅಂಕದ ಸೇರ್ಪಡೆಯಾಗ್ತಾ ಇದೆ ಶ್ರೀರಾಮದಾನವಾಗಿರುವಂತಹ ಸಂದರ್ಭ 3 ಆಟಗಾರರ ನಡುವೆ ಉದಯ್ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀರಾಮದೂತ ಬಜರಂಗಿ ಸಾಗರ ತಂಡಕ್ಕೆ 8-4 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ ಮತ್ತೆ ರೈಟ್ ನಲ್ಲಿ ಮನ್ವೆಲ್ 7 ಆಟಗಾರರ ನಡುವೆ ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೇನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ ಈ ಒಂದು ಹೊಸೂರು ಪ್ರೊ ಕಬಡ್ಡಿ ಲೀಗ್ 2022 ನ ಅಂತಿಮ ಪಂದ್ಯ ಮೊದಲನೇದಾಗಿ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ತಂಡದ ಆಟಗಾರರ ಪರಿಚಯ ಕಾರ್ಯಕ್ರಮವಾಗ್ತಾ ಇದೆ $60,000 ಹಾಗೂ ಆಕರ್ಷಕ ಟ್ರೋಫಿ ಈ ಸಲದ ಕಪ್ಪನ್ನ ಯಾರು ಪಡೆದುಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರತಿಯೊಂದು ಪಂದ್ಯವನ್ನು ಕೂಡ ಮಿಸ್ಟರ್ ನೈಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಸೆರೆ ಹಿಡಿಯಲಾಗಿದೆ ಇದು 1 ವಾರಗಳ ಒಂದು ಕಾಲಾವಧಿಯಲ್ಲಿ ಎಲ್ಲ ಪಂದ್ಯಗಳು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹರಿದಾಡಲಿಕ್ಕಿದೆ ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿ ಇಷ್ಟು ಸುಂದರವಾಗಿ ಮೂಡಿ ಬರಬೇಕಾದ್ರೆ ಅದ್ಭುತವಾದ ಸೌಂಡ್ ಲೈಟಿಂಗ್ ಹಾಗೆ ಮ್ಯಾಚ್ ಅದೇ ರೀತಿ ವೇದಿಕೆಯ ಆಯೋಜಕರು ಶ್ರೀಯುತ ಜಗದೀಶ್ ನಾಯ್ಕ ಬ್ರಹ್ಮಶ್ರೀ ನಾರಾಯಣ ಗುರು ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀ ಬೊಮ್ಮೇಶ್ವರ ಕಬಡ್ಡಿ ಕ್ಲಬ್ನ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ ಆಟಗಾರರಿಗೆ ಶುಭವನ್ನು ಹಾರೈಸಿದಂತ ಎಲ್ಲ ಬೊಮ್ಮೇಶ್ವರ ಕಬಡ್ಡಿ ಕ್ಲಬ್ನ ಸದಸ್ಯರಿಗೆ ಹಾಗೆ ಪ್ರಾಯೋಜಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಡಹಡಿಯ ಪಂದ್ಯ ಪ್ರತಿಷ್ಠಿತ ಇದೊಂದು ಕಬಡ್ಡಿ ಪಂದ್ಯಾವಳಿ ರೈತಲ್ಲಿ ದರ್ಶನ್ ಯಾವುದೇ ಅಂಕ ಇಲ್ಲ ರೈಟ್ ನಲ್ಲಿ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ತಂಡದ ಮನ್ವೆಲ್ ಸಾಕಷ್ಟು ವೇಗದ ದಾಳಿ ಲೆಫ್ಟ್ ಕಾರ್ನರ್ನಲ್ಲಿ ಭರತ್ ರೈಟ್ ಕಾರ್ನರ್ನಲ್ಲಿ ಗಣೇಶ್ ಡಿಫೆನ್ಸ್ ಭಾಗದಲ್ಲಿ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟ ಬಾರಿ ರೈಟ್ ನಲ್ಲಿ ಉದಯ್ 6 ಆಟಗಾರರ ನಡುವೆ ನೀಲಿ ಕಾಯ್ದ ಆಟಗಾರ ಕರ್ನಾಟಕದ ಉದಯ್ ಈ ಒಂದು ರೈಟ್ ನಲ್ಲಿ ಅವರಿಗಾಗಿ ಅಂಕವನ್ನು ಪಡೆಯುತ್ತಾರೆ ಎಂದು ಸಾಕಷ್ಟು ವೇಗದ ಒಂದು ಪಾದಗಳ ಚಲನ ರೈಡರ್ ಔಟ್
ಈಚ್. ಸಮಬಲ ಹೋರಾಟದಲ್ಲಿ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ಅಂಕಕ್ಕಾಗಿ ಇಲ್ಲಿ ಒಂದು ಬದಲಾಯಿಸಿ ಲೌಬಿಯನ್ನ ಪ್ರವೇಶ ಮಾಡಿದ್ರ ಸಂದರ್ಭದಲ್ಲಿ ನಮಗೆ ಟಚ್ ಪಾಯಿಂಟ್ ಇಲ್ಲದ ರೀತಿಯಲ್ಲಿ ಒಂದು ಫಲಿತಾಂಶ ಬಂದಿರುವುದರಿಂದ ರೈಡರ್ ಔಟ್ ಆಗಿ ಅಂಕಣದ ಹೊರಗಡೆ ಹೋಗಬೇಕಾಗಿದೆ. ಗಣೇಶ್ ರವಿ ಮುರ್ಗಿ ಅವರು ಫೈನಲ್ ಪಂದ್ಯ ನಡೀತಾರೆ ಹೇಳಿ ಎಂದೇಳಿ. ರವಿ ಮುರ್ಗಿ ದರ್ಶನ್ ಶ್ರೀ ರಾಮದೂತ ಬಜರಂಗಿ ಸಾಗರ ತಂಡದ ಸ್ಟಾರ್ ಆಟಗಾರ. 7 ಆಟಗಾರರ ನಡುವೆ ಎರಡು ತಂಡದ ಆಟಗಾರರು ಜರ್ಸಿ ಮಾಡಿ ಎರಡು ಸಮದೊಂದಿಗೆ ಪಂದ್ಯ ಫೈನಲ್ ಪಂದ್ಯ ಅತ್ಯಂತ ಮಾಡು ಇಲ್ಲವೇ ಮಡಿ. ಡಿಸೈಡರ್ ನಲ್ಲಿ ಶ್ರೀ ಅಕ್ಷಿತೋಡೇಶ್ವರಿ ಹೊನ್ನವರ ತಂಡದ ಉದಯ್. ಉತ್ತಮವಾದ ಒಂದು ಹಿಡಿತ ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಬಂತು. ಆ ಸಂದರ್ಭದಲ್ಲಿ ಭರತ್ ಅವರ ಅದ್ಭುತವಾದ ಒಂದು ಟೈಮಿಂಗ್ ಟ್ಯಾಕ್ಟರ್. ರೈಟ್ ಅಲ್ಲಿ ಪವನ್ 3-2 1 ಅಂಕದ ಮುನ್ನಡೆಯಲ್ಲಿರುವಂತಹ ಈ ಬಾರಿ ಪವನ್ ಗಣೇಶ್ ಅವರಿಂದ ಬೇಡವಾದ ಹಿಡಿತ, ಯಾವುದೇ ರೀತಿಯಾದ ಒತ್ತಡ ಇರಲಿಲ್ಲ. ಅಡ್ವಾನ್ಸ್ ಟ್ಯಾಕಲ್ಗೆ ಬಂದಾದ್ರು 4-2 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ರಾಮದೂತ ಬಜರಂಗಿ ಸಾಗರ. ಬಿಡಿಂಗ 4-3 ಪಂದ್ಯ 1 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ರಾಮದೂತ ಬಜರಂಗಿ ಸಾಗರ. ಈ ಬಾರಿ ಉದಯ್ ಎಷ್ಟು ಸೂಪರ್ ರೈಡರ್ 100 ಅಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀರಾಮದೂತ ಬಜರಂಗಿ ಸಾಗರ ತಂಡಕ್ಕೆ. ಮತ್ತೆ ರೈಟ್ ನಲ್ಲಿ ಬಿಡಿಂಗ ಮನ್ವೆಲ್ 7 ಆಟಗಾರರ ನಡುವೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾದ ಶ್ರೀ ಅಕ್ಷಿತೋಡೇಶ್ವರಿ ಹೊನ್ನವರ ತಂಡಕ್ಕೆ. 7-4 ಈ ಪಂದ್ಯದಲ್ಲಿ 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ರಾಮದೂತ ಬಜರಂಗಿ ಸಾಗರ ತಂಡ. ಸೂಪರ್ ಟೇಕಲ್ ಆಗಿದೆ. ರೈಟ್ ನಲ್ಲಿ ದರ್ಶನ್ ಕಾತೋಡ ಈ ಬಂದು ರೈಟ್ ನಲ್ಲಿ ಅಭಿವೃದ್ಧಿ ಗಣೇಶ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ. 7-4 ಪಂದ್ಯ. ರೈಟ್ ನಲ್ಲಿ ಉದಯ್ ಜರ್ಸಿ ನಂಬರ್ 7. ಸೂಪರ್ ಟೇಕಲ್ ಆಗಿರುವಂತಹ ಸಂದರ್ಭ. 3 ಆಟಗಾರರ ನಡುವೆ ಉದಯ್ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಶ್ರೀರಾಮದೂತ ಬಜರಂಗಿ ಸಾಗರ ತಂಡಕ್ಕೆ. 8-4 4 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ.
ಮತ್ತೆ ರೈಟಲ್ಲಿ ಮನ್ವೆಲ್ಲ 7 ಆಟಗಾರರ ನಡುವೆ ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ 8-6 2 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮದೂತ ಬಜರಂಗಿ ಸಾಗರ. ಸುಪಡೆ ಕಲಾವಾಗಿರುವಂತಹ ಸಂದರ್ಭ. ಮೂರು ಆಟಗಾರರ ನಡುವೆ ಕಾತೋಡೋಣ. ಯಥೇಚ್ಛಾಗಿ ಒಂದೇ ಒಂದು ಅಂಕವನ್ನು ಪಡಿತಾರೆ. ಲೆಫ್ಟ್ ಕಾರ್ನರ್ನಲ್ಲಿ ಗಣೇಶ, ರೈಟ್ ಕಾರ್ನರ್ನಲ್ಲಿ ಚಂದು. ಮತ್ತೆ ರೈಟ್ ನಲ್ಲಿ ಶ್ರೀ ಯಕ್ಷ ಚೌಡೇಶ್ವರಿ ತಂಡದ ಮನ್ವೇಲ ಭರತ್ ಅವರಿಂದ ಒಂದು ಉತ್ತಮವಾದ ಡೈವಿಂಗ್ ಟ್ಯಾಕಲ್. ಅಷ್ಟು ವೇಗವಾಗಿ ಸಪೋರ್ಟ್ ಕೂಡ ನೀಡಿದ್ರು. 9-6 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ಈ ಬಾರಿ ದರ್ಶನ್ 1 ಅಂಕದ ಸೇರ್ಪಡೆ ಆಗ್ತಾದ ಶ್ರೀರಾಮದೂತ ಬಜರಂಗಿ ಸಾಗರ ತಂಡಕ್ಕೆ 10-6. ರೈಟ್ ನಲ್ಲಿ ಪ್ರೈಸ್ ಬಾಲ್. ಒಂದು ಅಂಕದ ಸೇರ್ಪಡೆ ಆಗ್ತಾದ ಶ್ರೀ ಯಕ್ಷ ಚೌಡೇಶ್ವರಿ ಹೊನ್ನವರ ತಂಡಕ್ಕೆ 10-7 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ರೈಟ್ ನಲ್ಲಿ ಉದಯ್, ಕೀರ್ತಿ ಹಾಗೂ ಪ್ರಜ್ವಲ್ ಅವರ ನಡುವೆ ಉತ್ತಮವಾದ ರೈಡ್ ಉದಯ್ ಅವರಿಂದ. ಕೀರ್ತಿ 7 ಆಟಗಾರರ ನಡುವೆ ಬೋನಸ್ ಮತ್ತು ಸಂದರ್ಭ. ಗಮನಿಸಾಗಿ ಅಂಕವನ್ನು ಪಡಿತಾರೆ ಎಂದು ಕಾದು ನೋಡಬೇಕಾಗಿದೆ. ಉತ್ತಮವಾದ ಹಿಡಿತ ಭಾರತ ಅವರಿಂದ ಬಂದಂತಹ ಅದ್ಭುತವಾದ ಆಂಕಲ್ ಹೋಲ್ಡ್. ಈ ಸಂದರ್ಭದಲ್ಲಿ ಸ್ಕೋರ್ 15-14 14-8 in favor of ಶ್ರೀರಾಮದೂತ ಬಜರಂಗಿ ಸಾಗರ. ರೈಟ್ ನಲ್ಲಿ ಉದಯ್, ಹದಿನಾಲ್ಕು 8 ಪಂದ್ಯ. ಈ ಒಂದು ಸಂದರ್ಭದಲ್ಲಿ 6 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ಶ್ರೀ ಯಕ್ಷ ಚೌಡೇಶ್ವರಿ ಹೊನ್ನವರ ತಂಡದ ಗಣೇಶ್ गणेश टैकल करने के लिए कोशिश कर रहा था, लेकिन द्वितीयार्ಧದ ಪಂದ್ಯ ಇದೀಗ ಆರಂಭವಾಗಿದೆ. ರೈಟ್ ನಲ್ಲಿ ಶ್ರೀ ರಾಮದೂತ ಬಜರಂಗಿ ಸಾಗರ ತಂಡದ ಪ್ರಮುಖ ದಾಳಿಗಾರ ಉದಯ್. ಒಂದು ಬೇಡವಾದ ಹಿಡಿತ. ಹದಿನೇಳು 11 17-11 in favor of ಶ್ರೀ ರಾಮದೂತ ಬಜರಂಗಿ ಸಾಗರ. ರೈಟ್ ನಲ್ಲಿ ಮನ್ವೆಲ್ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ 3 ಅಂಕದೊಂದಿಗೆ ವಾಪಸ್ ಆದರು. 17-12 17-12 in favor of ಶ್ರೀ ರಾಮದೂತ ಬಜರಂಗಿ ಸಾಗರ. ಪ್ರೇಕ್ಷಕರ
ಇನ್ನು 8 ಗಂಟೆ 35 ನಿಮಿಷ. ಉದಯ್ ಉತ್ತಮವಾದ ದಾಳಿಯ ಪ್ರದರ್ಶನ, 2 ಅಂಕದ ಸೇರ್ಪಡೆಯಾಗ್ತಾ ಇದೆ. ಶ್ರೀರಾಮದೂತ ಬಜರಂಗಿ ಸಾಗರ ತಂಡಕ್ಕೆ ಈ ಸಂದರ್ಭದಲ್ಲಿ ಸ್ಕೋರ್ 19-12 ಶ್ರೀರಾಮದೂತ ಬಜರಂಗಿ ಸಾಗರ ತಂಡ ಮುನ್ನಡೆಯಲ್ಲಿ. ಮತ್ತೆ ರೈಟ್ ಅಲ್ಲಿ ಮನ್ವೆಲ್ ಹಿಡಿಂಗ ಬಿಡಿಂಗ ಏಳು ಅಜ್ಗರ್ ನಡುವೆ ಕಾತೋಡೋಣ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ ಮನ್ವೆಲ್ ಅವರಿಂದ. 19-12 ಯಾವುದೇ ಅಂಕ ಇಲ್ಲ. ಅದೇ ರೈಟೊಂದಿಗೆ ವಾಪಸ್ ಆದ್ರು. ಮಂದಗತಿಯಲ್ಲಿ ಆಟ ಸಾಗ್ತಾ ಇದೆ. ಕೊಂಚ ಫೈನಲ್ ಪಂದ್ಯದಲ್ಲಿ ನೀರಸ ಪ್ರದರ್ಶನ. FC ಜೋಡೇಶ್ವರಿ ಹೊನ್ನಾವರ ತಂಡದ ಆಟಗಾರಿಯಾಕು ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ರೈಟ್ ಅಲ್ಲಿ ಮನ್ವೆಲ್ 7 ಆಟಗಾರರ ನಡುವೆ ಸೂಪಡೆ ಕೆಲವನಾಗಿರುವಂತಹ ಸಂದರ್ಭ. ರೈಟ್ ಅಲ್ಲಿ ಉದಯ್ FC ಜೋಡೇಶ್ವರಿ ಹೊನ್ನಾವರದ ಅಂಕಣದಲ್ಲಿ. ಈ ಒಂದು ಸಂದರ್ಭದಲ್ಲಿ ಸ್ಕೋರ್ 20-13 7 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ಔಟ್ ಇಬ್ರೊಳಗೆ ಒಬ್ರು. ಹಿಂಗೆ ಮಾಡಿದ್ವಿ. ಈ ಟೈಮ್ ಕೊಡ್ಲಿಲ್ಲ ಅಂತದ್ದು ಹೊಟ್ಟೆಯಿಂದ ಒಳಗೆ ಹೊಡೆದಿದ್ದೀನಿ. ಅವನು ತಾಗಿಲ್ಲ ಅಂತಾನೆ. ಮತ್ತೆ ನಾವ್ ಏನ್ ಮಾಡ್ಬೇಕು? ನ್ಯಾಯ ಹೇಳುದು ಆಟಗಾರಲ್ಲಿ ನಿಮ್ಮಲ್ಲಿ ಇರ್ಬೇಕು, ನಮ್ಮಲ್ಲಿ ಕೇಳ್ಬೇಡ್ರಿ. ಆಟಗಾರಲ್ಲಿ ಫಸ್ಟ್ ಇರ್ಲು, ನಮ್ಮ ಹತ್ರ ಆಮೇಲೆ ಕೇಳ್ರಿ. ಅವನಿಗೆ ಅದೇ ಹೇಳ್ದೆ, ಆಟಗಾರಿಗೆ ನಿನಗಾಗ್ಲಿ ಅವನಿಗಾಗ್ಲಿ ನೋಡ ಸೂಪರ್ ಟ್ಯಾಕಲ್ ತಾಗಿಲ್ಲ ಅಂತಾನೆ. ನಾವೇನ್ ಮಾಡ್ಬೇಕು? ನ್ಯಾಯ ಹೇಳೋದು ನಿಮ್ಮ ಹತ್ರ ಇರ್ಲಿ. ಸೂಪರ್ ಟ್ಯಾಕಲ್ ಈ ಸಂದರ್ಭದಲ್ಲಿ ಸ್ಕೋರ್ 20-15 5 ಅಂಕದ ಮುನ್ನಡೆಯಲ್ಲಿ ಶ್ರೀ ರಾಮದೂತ ಬಜರಂಗಿ ಸಾಗರ. ರೈತಲ್ಲಿ ಗಣೇಶ್ 6 ಆಟಗಾರ ನಡುವೆ ಬೋನಸ್ ಕೂಡ ಆಗಿರುವಂತಹ ಸಂದರ್ಭ. 20-15 15-20 ಯಾವುದೇ ಅಂಕ ಇಲ್ಲ. ಇಪ್ಪತ್ತು 15 ರೈಟ್ ಅಲ್ಲಿ ದರ್ಶನ್ 5 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ನಾಲ್ಕು ಆಟಗಾರ ನಡುವೆ ಕಾತೋಡೋಣ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ, ಯಾವುದೇ ಅಂಕ ಇಲ್ಲ. ಶ್ರೀತ ಅಂಕುಶ್ ಹಾಗೆ ನಂದನ್ ಕೋಲ್ಸಿರ್ಸಿ ಅವರ ಮಾಲಕತ್ವದಲ್ಲಿ ಮೂಡಿ ಬಂದಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ ತಂಡ ಬಂಧುಗಳಾದ್ರೆ ಶ್ರೀತ ಲಕ್ಷ್ಮಣ್ ಗೌಡ ಹೊನ್ನಾವರ ಅವರ ಮಾಲಕತ್ವದಲ್ಲಿ ಮೂಡಿ ಬಂದಿರುವಂತಹ ಶ್ರೀ FC ಚೌಡೇಶ್ವರಿ ಹೊನ್ನಾವರ 13 ಅಂಕದೊಂದಿಗೆ ಸ್ಕೋರ್ 20-16 4 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ರೈತಲ್ಲಿ ದರ್ಶನ್ 4 ಆಟಗಾರರ ನಡುವೆ
ಬಲವಾದ ಹಿಡಿತದೊಂದಿಗೆ ಪಂದ್ಯದ ಚಿತ್ರಣ ಬದಲಾಗುವ ಎಲ್ಲ ಲಕ್ಷಣ ಇದು ಕಾಣಿಸ್ತಾ ಇದೆ ಪ್ರೇಕ್ಷಕರ. 20-17 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ರಾಮದೂತ ಬಜರಂಗಿ ಸಾಗರ. ಗಣೇಶ 5 ನಮಸ್ಕಾರ ನೋಡೋಣ. ಇಪ್ಪತ್ತು 17 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. 5 ಅಂಕದ ನಡುವೆ ಈ ಬಾರಿ ಗಣೇಶ್ ಹೆಡ್ ಲೈನ್ ಕ್ರಾಸ್ ಆದ್ರು. ಗಣೇಶ್ ಗಣೇಶ್ 21-17. ಮನ್ವೆಲ್ ಮತ್ತೆ ಪಂದ್ಯದ ಚಿತ್ರಣ ಬದಲಿಸ್ತಾ ಇದ್ದಾರೆ. 21-19 2 ಅಂಕದ ಅಂತರ. ಫೈನಲ್ ಪಂದ್ಯದ ಸ್ಕೋರ್ ಈಗ ಗಮನಿಸಿ. 21-19 2 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ರಾಮದೂತ ಬಜರಂಗಿ ಸಾಗರ. ಇದು ಮನ್ವೆಲ್ ಹೋಗಿದ್ದಲ್ಲ, ಪ್ರೇಕ್ಷಕರು ಕಳಿಸಿರುವ ದಾಳಿಗಾರ. ಕಾದು ನೋಡೋಣ 4 ಆಟಗಾರರ ನಡುವೆ. ಪ್ರೇಕ್ಷಕರೇ ಎಂತ ತಪ್ಪು ಮಾಡಿಬಿಟ್ರಿ. ಇಪ್ಪತ್ತೆರಡು 19 3 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. 5 ಆಟಗಾರರ ನಡುವೆ. ಮೊದಲವರು ಪ್ರೇಕ್ಷಕರಿಗೆ ಕೊಂಚ ಬೇಸರವನ್ನು ಉಂಟು ಮಾಡಿದರು. ಯಾವುದೇ ಅಂಕ ಇಲ್ಲ. 22 19. ಮಾಥೇರಾನ್ನಲ್ಲಿ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ ತಂಡದ ಗಣೇಶ್. ಐದು ಆಟಗಾರರ ನಡುವೆ ಕಾತೋಡೋಣ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆ. ಯಾವುದೇ ಅಂಕ ಇಲ್ಲ. ಥರ್ಡ್ ರೈಟ್, 2 or die. ಮಾಡು ಇಲ್ಲವೇ ಮಡಿ. ಕರೋ ಯಾ ಮರೋ. ದರ್ಶನ್ ಸ್ಕಾರ್ಪಿಯನ್ ಕಿಕ್ ನ ಸ್ಪೆಷಲಿಸ್ಟ್. 5 ಆಟಗಾರರ ನಡುವೆ ಬೌಲಿಂಗ್ ಇಲ್ಲದ ಒಂದು ಸಂದರ್ಭ. 5 ಆಟಗಾರರ ನಡುವೆ ಇನ್ಸೈಡ್ ರೈಡ್ ಆಗಿರೋದ್ರಿಂದ ಸಾಕಷ್ಟು ಒಳಗೆ ಅದಕ್ಕಾಗಿ ಪ್ರಯತ್ನ. Reaching from outside the 3, rider is out. Rider out. ಈ ಸಂದರ್ಭದಲ್ಲಿ ಸ್ಕೋರ್ 22-20. ಕೇವಲ 2 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮದೂತ ಬಜರಂಗಿ ಸಾಗರ. ಇಪ್ಪತ್ತೆರಡು 20 2 ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಗಣೇಶ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನಾವರ. 22-20. ಪ್ರೇಕ್ಷಕರೆಲ್ಲರಿಗೂ ಕೂಡ ಸಮಯ ಎಷ್ಟಾಗಿದೆ ಅಂತ ಅನಿಸ್ತಾ ಇದೆ ಅಲ್ಲ ಪ್ರೇಕ್ಷಕರೇ? ಸಮಯ 8:45. ಆದ್ರೆ ಪ್ರೇಕ್ಷಕರಿಗೆ ಬೇಕಾಗಿರೋದು ಮ್ಯಾಚ್ ನ ಟೈಮ್ ಅಂತ ನನಗೆ ಗೊತ್ತು.
22-20 2 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ರೈಟ್ ಅಲ್ಲಿ ಉದಯ್ ಗೌಡ. ಫೈನಲ್ ಪಂದ್ಯದ ರೋಚಕ ಕ್ಷಣವನ್ನು ನೀವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೀರಾ. ಯಾರು ರಾಜಕಾರಣ ನೋಡಿಲ್ಲ. ಥರ್ಡ್ ರೈಟ್ ಟು ಆರ್ ಡೈ. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 22-20 2 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಅದ್ಭುತವಾದ ಹಿಡಿತ. ಉದಯ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 23-20 ಯಕ್ಷಿ ಚೌಡೇಶ್ವರಿ ತಂಡದ ಉದಯ್ ಡಿಸೈಡ್ ರೈಟ್ ಅಲ್ಲಿ ಇಲ್ಲಿ ಅಂಕವನ್ನು ಪಡೆಯೋಕೆ ಸಾಧ್ಯವಾಗಿಲ್ಲ. ಮತ್ತೆ ರೈಟ್ ನಲ್ಲಿ ಶ್ರೀರಾಮದೂತ ಬಜರಂಗಿ ಸಾಗರ ತಂಡದ ಉದಯ್ ಗೌಡ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. 23-20 3 ಅಂಕದ ಮುನ್ನಡೆಯಲ್ಲಿರುವಂತಹ ರಾಮದೂತ ಉತ್ತಮವಾದ ಬ್ಲಾಕ್ ಗಣೇಶ್ ಅವರಿಂದ ಏಕಾಂಗಿಯಾಗಿ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆಯೋದ್ರ ಮೂಲಕ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-22 23-22 1 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀರಾಮದೂತ ಬಜರಂಗಿ ಸಾಗರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಾವುದೇ ಅಂಕ ಇಲ್ಲ. ರೈತಲ್ಲಿ ಭರತ್ ಯುವ ಆಟಗಾರ. 23-22 ಪಂದ್ಯದ ಚಿತ್ರಣವನ್ನು ಬದಲಿಸಿದಂತಹ ಲಾಸ್ಟ್ 3 ಮಿನಿಟ್ಸ್ ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್ ಸಂದರ್ಭ. ಡಿಸೈಡ್ ರೈಟ್, ಥರ್ಡ್ ರೈಟ್, 2 ಆರ್ ಡೈ. 23 each. 24-23 24-23 1+2 ಪಾಯಿಂಟ್ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನವರ. ಈ ಸಂದರ್ಭದಲ್ಲಿ ಸ್ಕೋರ್ 27-23 4 ಅಂಕದ ಮುನ್ನಡೆಯಲ್ಲಿ ಶ್ರೀ ಯಕ್ಷಿ ಚೌಡೇಶ್ವರಿ ಹೊನ್ನವರ. ಎಂತಹ ಅದ್ಭುತವಾದ ಪಂದ್ಯ. ಪ್ರೇಕ್ಷಕರು ಊಹೆಯನ್ನು ಕೂಡ ಮಾಡಿರ್ಲಿಕ್ಕಿಲ್ಲ ಈ ರೀತಿಯಾಗಿ ಪಂದ್ಯ ಸಾಗುತ್ತೆ ಎಂದು. ಎಲ್ಲಿ ಪಂದ್ಯ ಮಿಸ್ಟೇಕ್ ಆಯ್ತು ಗೊತ್ತಾ? ಪಂದ್ಯದ ಚಿತ್ರಣ ಬದಲಾಗಿದ್ದೆ. ಒಂದು ಕಡೆ ಉದಯ್ ಗೌಡ ಅವರನ್ನ ಮಾವಿನ್ ಸರದ ಗಣೇಶ್ ಅವರು ಡ್ಯಾಶ್ ಹೊಡೆದಿರುವಂತದ್ದು, ಅದು ಕೂಡ ಏಕಾಂಗಿಯಾಗಿ. ಶ್ರೀ ಯಕ್ಷಿ ಚೌಡೇಶ್ವರಿ ತಂಡದ ಪ್ರಮುಖ ಆಟಗಾರ ಆ ಒಂದು ಸಂದರ್ಭದಲ್ಲಿ ಚಾಣಕ್ಯ ತಂಡದ ಆಟದೊಂದಿಗೆ 4 ಅಂಕದ ಲೀಡ್ ಅನ್ನು ಅಲ್ಲಿ ತೆಗೆದುಕೊಳ್ಳುತ್ತಾರೆ. ಪ್ರೇಕ್ಷಕರೇ, ಈ ಸಲ ಕಪ್ ಯಾರ್ದು? ಪ್ರತಿ ಸಲನು ಕಪ್ ಯಾವುದೇ ಇರಲಿ, ಕಬಡ್ಡಿ ಇರಲಿ, ಕ್ರೀಡೆ ಇರಲಿ, ಕ್ರಿಕೆಟ್ ಇರಲಿ, ಯಾವಾಗಲೂ ಕಪ್ RCB ಅಥವಾ ಬೆಂಗಳೂರು ಬುಲ್ಸ್ ಬ್ಯಾಕ್. ರೈಟ್ ನಲ್ಲಿ ಉದಯ್. ಏನು ಆಟಗಾರ ನೋಡ್ಬೇ 28-20
ಅದ್ಭುತವಾದ ಪಂದ್ಯ. (28-23). ರೈಟ್ ನಲ್ಲಿ ದರ್ಶನ್, ರೈಟ್ ನಲ್ಲಿ ದರ್ಶನ್ 28-23. ಕಾತೋಡೋಣ 7 ಆಟಗಾರರ ನಡುವೆ ಶ್ರೀ ಬೊಮ್ಮೇಶ್ವರ ಕಬಡ್ಡಿ ಕ್ಲಬ್ ವರ್ಸಸ್ ಪ್ರೊ ಕಬಡ್ಡಿ ಲೀಗ್. ಬೋನಸ್ ಜೊತೆ ಒಂದು ಟಚ್ ಪಾಯಿಂಟ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ. 28-25. 28-25. 3 ಅಂಕದ ಗೊಂದಡ. ರೈಟ್ ನಲ್ಲಿ ಮಾನ್ವೆಲ್ ಅಲಿಯಾಸ್ ಟಿಡಿಂಗ ಮಿಡಿಂಗ. 28-25. 3 ಅಂಕದ ಮುನ್ನಡೆಯಲ್ಲಿ ಶ್ರೀ ಎಫ್ ಸಿ ಚೌಡೇಶ್ವರಿ ಹೊನ್ನಾವರ. ಎರಡು ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ಎಫ್ ಸಿ ಚೌಡೇಶ್ವರಿ ಹೊನ್ನಾವರ 28-26. 2 ಅಂಕದ ಗೊಂದಡ. ಪ್ರೊ ಕಬಡ್ಡಿ ಲೀಗ್ 2022 ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಶ್ರೀ ಎಫ್ ಸಿ ಚೌಡೇಶ್ವರಿ ಹೊನ್ನಾವರ. ಶ್ರೀಯುತ ಲಕ್ಷ್ಮಣ್ ಗೌಡ ಇವರ ಮಾಲಕತ್ವದ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಶ್ರೀಯುತ ಅಂಕುಶ್ ಹಾಗೆ ನಂದನ್ ಕೋಚಿರ್ತಿ ಅವರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಳ್ತಾ ಇದೆ.